ಮತ್ತೆ ಜೈಲು ಸೇರ್ತಾರ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್. ಪುಷ್ಪ ಚಿತ್ರದ ನಟ ಅಲ್ಲು ಅರ್ಜುನ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಬೇಲ್ ಮೇಲೆ ಹೊರ ಬಂದಿರೋ ಅಲ್ಲು ಅರ್ಜುನ್ಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಈಗ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತದ ಪ್ರಕರಣ. ಪುಷ್ಪರಾಜ್ ಬಲಿ ಪಡೆದಿದ್ದು ಒಬ್ಬರನ್ನಲ್ಲ, ಇಬ್ಬರನ್ನ. ಗಾಯಗೊಂಡಿದ್ದ ಬಾಲಕನ ಬ್ರೈನ್ ಫುಲ್ ಡ್ಯಾಮೇಜ್ ಆಗಿದೆ. ಕಾಲ್ ತುಳಿತದಲ್ಲಿ ಗಾಯಗೊಂಡಿದ್ದ ಬಾಲಕನ ಮೆದುಳಿಗೆ ತೀವ್ರ ಹಾನಿಯಾಗಿದೆ. ಡಿಸೆಂಬರ್ 4ನೇ ತಾರೀಕಿನಿಂದಲೂ ಕಣ್ಣೇ ತೆರೆದಿಲ್ಲ ಬಾಲಕ. ಮಾಹಿತಿ ಖಚಿತಪಡಿಸಿದ ಕಿಮ್ಸ್ ಆಸ್ಪತ್ರೆ ವೈದ್ಯರು 9 ವರ್ಷದ ಬಾಲಕ ಬದುಕಿ ಉಳಿಯುವುದು ಬಹುತೇಕ ಡೌಟ್ ಎನ್ನಲಾಗುತ್ತಿದೆ. ಮೃತ ಮಹಿಳೆ ರೇವತಿಯ ಮಗನಿಗೆ ಬ್ರೈನ್ ಡ್ಯಾಮೇಜ್ ಆಗಿದೆ. ಸದ್ಯ ಐಸಿಯುನಲ್ಲಿ ಬಾಲಕನಿಗೆ ನಡೀತಿದೆ ಚಿಕಿತ್ಸೆ. ಬಾಲಕನ ಬ್ರೈನ್ ಡ್ಯಾಮೇಜ್ ಮಾಹಿತಿಯಿಂದ ಅಲ್ಲುಗೆ ಶಾಕ್ ಎದುರಾಗಿದೆ. ನಟ ಅಲ್ಲು ಅರ್ಜುನ್ಗೆ ಮತ್ತೆ ಹೆಚ್ಚಿದ ಟೆನ್ಷನ್. ತೆಲಂಗಾಣದ ಹೈದರಾಬಾದ್ ಸಂಧ್ಯಾ ಚಿತ್ರಮಂದಿರದಲ್ಲಿ ಸಂಭವಿಸಿದ ಕಾಲ್ ತುಳಿತದಲ್ಲಿ ಗಾಯಗೊಂಡಿದ್ದ ಬಾಲಕನ ಮೆದುಳಿಗೆ ತೀವ್ರ ಹಾನಿಯಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದ ಕಾಲ್ ತುಳಿತದಲ್ಲಿ ದಿಲ್ಸುಖ್ ನಗರದ ರೇವತಿ ಎಂಬ ಮಹಿಳೆ ಸಾವನ್ನಪ್ಪಿದ್ರು. ಆಸ್ಪತ್ರೆ ಐಸಿಯುನಲ್ಲಿರೋ ಬಾಲಕನ ಬ್ರೈನ್ ಡ್ಯಾಮೇಜ್ ಆಗಿದ್ದು ಬದುಕಿ ಉಳಿಯುವುದು ಬಹುತೇಕ ಡೌಟ್ ಎನ್ನಲಾಗುತ್ತಿದೆ. ನಟ ಅಲ್ಲು ಅರ್ಜುನ್ಗೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ. ಮತ್ತೆ ಜೈಲ್ ಸೇರ್ತಾರ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್. ಮೊನ್ನೆ ತಾನೇ ಅರೆಸ್ಟ್ ಆಗಿದ್ರು ಅಲ್ಲು ಅರ್ಜುನ್. ನಂತರ ಬೇಲ್ ಮೂಲಕ ಮಾರನೇ ದಿನ ಹೊರಗಡೆ ಬಂದಿದ್ರು. ಪುಷ್ಪ ಚಿತ್ರದ ನಟ ಅಲ್ಲು ಅರ್ಜುನ್ಗೆ ಮತ್ತೆ ಈಗ ಸಂಕಷ್ಟ ಶುರುವಾಗಿದೆ. ಮತ್ತೆ ಜೈಲ್ ಸೇರ್ತಾರ ಅಲ್ಲು ಅರ್ಜುನ್. ಬೇಲ್ ಮೇಲೆ ಹೊರ ಬಂದಿರೋ ಅಲ್ಲು ಅರ್ಜುನ್ಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತದಿಂದ ಮಹಿಳೆಯೊಬ್ಬರು ಮೃತಪಟ್ಟಿದ್ರು. ಈ ಒಂದು ಪ್ರಕರಣದಡಿ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ರು. ಗಾಯಗೊಂಡಿದ್ದ ಬಾಲಕನ ಬ್ರೈನ್ ಫುಲ್ ಡ್ಯಾಮೇಜ್ ಆಗಿದೆ. ಈಗ ಕಾಲ್ ತುಳಿತದಲ್ಲಿ ಗಾಯಗೊಂಡಿದ್ದ ಬಾಲಕನ ಮೆದುಳಿಗೆ ತೀವ್ರ ಹಾನಿಯಾಗಿದೆ. ಡಿಸೆಂಬರ್ 4ನೇ ತಾರೀಕಿನಿಂದಲೂ ಕಣ್ಣೇ ತೆರೆದಿಲ್ಲವಂತೆ ಬಾಲಕ. ತೀವ್ರ ನಿಗಾ ಘಟಕದಲ್ಲಿರುವ ಬಾಲಕ. ಮಾಹಿತಿ ಖಚಿತಪಡಿಸಿದ ಕಿಮ್ಸ್ ಆಸ್ಪತ್ರೆ ವೈದ್ಯರು 9 ವರ್ಷದ ಬಾಲಕ ಬದುಕಿ ಉಳಿಯುವುದು ಬಹುತೇಕ ಡೌಟ್ ಎನ್ನಲಾಗುತ್ತಿದೆ. ಸಾವು ಬದುಕಿನ ಮಧ್ಯೆ 9 ವರ್ಷದ ಬಾಲಕ ಹೋರಾಡುತ್ತಿದ್ದು ಮೃತ ಮಹಿಳೆ ರೇವತಿಯ ಮಗನಿಗೆ ಬ್ರೈನ್ ಡ್ಯಾಮೇಜ್ ಆಗಿದೆ. ಸದ್ಯ ಐಸಿಯುನಲ್ಲಿ ಬಾಲಕನಿಗೆ ನಡೀತಾ ಇದೆ ಚಿಕಿತ್ಸೆ. ಬಾಲಕನ ಬ್ರೈನ್ ಡ್ಯಾಮೇಜ್ ಮಾಹಿತಿಯಿಂದ ಅಲ್ಲುಗೆ ಶಾಕ್ ಎದುರಾಗಿದೆ. ನಟ ಅಲ್ಲು ಅರ್ಜುನ್ಗೆ ಮತ್ತೆ ಹೆಚ್ಚಿದೆ ಟೆನ್ಷನ್. ಇದೇ ಡಿಸೆಂಬರ್ 5ರಂದು ಪುಷ್ಪ 2 ಚಿತ್ರವು ರಿಲೀಸ್ ಆಗಿದ್ದು ಈಗಾಗಲೇ 1000 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ. ಇಷ್ಟೆಲ್ಲ ಆದರೂ ನಟ ಅಲ್ಲು ಅರ್ಜುನ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಪುಷ್ಪ 2 ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ವೇಳೆ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಪ್ರಕರಣ ಇದು. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತದ ಪ್ರಕರಣ. ಬಾಲಕ ಡಿಸೆಂಬರ್ 4ನೇ ತಾರೀಕಿನಿಂದಲೂ ಕೋಮಾ ಸ್ಟೇಜ್ನಲ್ಲಿದ್ದಾನೆ. ಮಾಹಿತಿ ಖಚಿತಪಡಿಸಿದ ಕಿಮ್ಸ್ ಆಸ್ಪತ್ರೆ ವೈದ್ಯರು 9 ವರ್ಷದ ಬಾಲಕ ಬದುಕಿ ಉಳಿಯೋದು ಬಹುತೇಕ ಡೌಟ್ ಎನ್ನುತ್ತಿದ್ದಾರೆ ವೈದ್ಯರು. ಮೃತ ಮಹಿಳೆ ರೇವತಿಯ ಮಗನಿಗೆ ಬ್ರೈನ್ ಡ್ಯಾಮೇಜ್ ಆಗಿದೆ. ಸದ್ಯ ಐಸಿಯುನಲ್ಲಿ ಬಾಲಕನಿಗೆ ನಡೀತಾ ಇದೆ ಚಿಕಿತ್ಸೆ. ಬಾಲಕನ ಬ್ರೈನ್ ಡ್ಯಾಮೇಜ್ ಮಾಹಿತಿಯಿಂದ ಅಲ್ಲುಗೆ ಶಾಕ್ ಎದುರಾಗಿದೆ. ನಟ ಅಲ್ಲು ಅರ್ಜುನ್ಗೆ ಮತ್ತೆ ಹೆಚ್ಚಿದ ಟೆನ್ಷನ್.